ಒಲಿಂಪಿಕ್ಸ್ ಅಪ್ಡೇಟ್ಸ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಿಜಕ್ಕೂ ನಿನ್ನೆಯಿಂದ ನಡೆದಂಥ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾರತ ನಿನ್ನೆ ಉತ್ತಮ ಪ್ರದರ್ಶನವನ್ನು ಮೂಡಿಸಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮನು ಭಾಕರ್ ಅವರು 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಫೈನಲ್ಗೆ ತಲುಪುವ ಮೂಲಕ ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಿನ್ನೆ ನಡೆದಂಥ ಏನು ಒಂದು ಪ್ಯಾರಿಸ್ ಒಲಿಂಪಿಕ್ ಸಂಭ್ರಮಾಚರಣೆ ಇದೆ, ಇನಾಗ್ರೇಷನ್ ಇದೆ, ಅದರಲ್ಲಿ PV ಸಿಂಧು ಮತ್ತು ಶರತ್ ಕಮಲ್ ಇಬ್ಬರೂ ಕೂಡ ಭಾರತ ತಂಡವನ್ನು ಮುನ್ನಡೆಸಿದ್ರು ಅಂತ ಹೇಳ್ಬೋದು. PV ಸಿಂಧು ಅವರು ಇದುವರೆಗೂ ಭಾರತ ಕಂಡಂಥ ಅತ್ಯುತ್ತಮ ಒಲಿಂಪಿಕ್ ಪಟು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಅವರು ಬ್ಯಾಕ್ ಟು ಬ್ಯಾಕ್ 2 ಪದಕಗಳನ್ನು, ಒಂದು ಬೆಳ್ಳಿ ಮತ್ತು ಒಂದು ಕಂಚು ಪದಕವನ್ನು ಬ್ಯಾಡ್ಮಿಂಟನ್ನಲ್ಲಿ ಗಳಿಸಿಕೊಟ್ಟಿದ್ದಾರೆ. ಸೊ ಈ ಬಾರಿ ಅವರು ಚಿನ್ನದ ಪದಕವನ್ನು ಗಳಿಸ್ತಾರ ಅಂತ ನೋಡಬೇಕಾಗಿದೆ, ಕಾದು ನೋಡೋಣ. ಅದೇ ರೀತಿ ಮನು ಭಾಕರ್ ಅವರು ಈಗಾಗಲೇ 10 ಮೀಟರ್ ಏರ್ ರೈಫಲ್ಸ್ನಲ್ಲಿ ಫೈನಲ್ಗೆ ತಲುಪಿರೋದ್ರಿಂದ ಇವತ್ತು ಅವರು ತಮ್ಮ ಪ್ರದರ್ಶನವನ್ನು ನಿನ್ನೆ ಅವರು ಆ್ಯಕ್ಚುಲಿ 3ನೇ ಕ್ವಾಲಿಫೈ ರೌಂಡ್ನಲ್ಲಿ 3ನೇ ಸ್ಥಾನದಲ್ಲಿ ಫಿನಿಷ್ ಮಾಡಿದ್ರು. ಅವರ ಪ್ರದರ್ಶನ ಮತ್ತಷ್ಟು ಸ್ವಲ್ಪ ಸುಧಾರಿಸಿದ್ರೆ ಅದು ಗೋಲ್ಡಾಗಿ ಚೇಂಜ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಅವರು 580 ಪಾಯಿಂಟ್ಗಳನ್ನು ಗಳಿಸಿದರು. ಮೊದಲನೇ ಸ್ಥಾನದಲ್ಲಿದ್ದಂಥ ಸ್ಪರ್ಧಿ 582 ಪಾಯಿಂಟ್ಸ್ಗಳಲ್ಲಿದ್ದರು. ಅವರು ಮತ್ತಷ್ಟು ಪ್ರದರ್ಶನವನ್ನು ಸ್ವಲ್ಪ ಉತ್ತಮಗೊಳಿಸಿದರೆ ಅದು ಗೋಲ್ಡ್ ಮೆಡಲ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಕೂಡ ಇದೆ. ನೋಡೋಣ, ಭಾರತದ 140 ಕೋಟಿ ಜನರ ಆಕಾಂಕ್ಷೆಯನ್ನು ಈಡೇರಿಸಿ ಇವತ್ತು ಮನು ಭಾಕರ್ ಅವರು ಒಲಿಂಪಿಕ್ಸ್ ಪದಕವೊಂದನ್ನು ಭಾರತಕ್ಕೆ ತಂದು ಕೊಡ್ತಾರಾ ಅಂತ ನೋಡಬೇಕಾಗಿದೆ. ಈಗಾಗಲೇ 20 ದೇಶಗಳು ಪದಕದ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಮೂಡಿಸಿದೆ. ಈಗಾಗಲೇ 20 ದೇಶ ಕನಿಷ್ಠ ಒಂದು ಪದಕವನ್ನಾದರೆ ಗೆದ್ದಿದೆ ಅಂತಲೇ ಹೇಳ್ಬೋದು. ಆದರೆ ಭಾರತ ಇನ್ನೂ ಯಾವುದೇ ಪದಕವನ್ನು ಗೆದ್ದಿಲ್ಲ. ನಿನ್ನೆ ನೋಡೋದಾದರೆ ಬ್ಯಾಡ್ಮಿಂಟನ್ನಲ್ಲಿ ಕೂಡ ಒಂದಷ್ಟು ಉತ್ತಮ ಸಾಧನೆ ಇತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ ಬ್ಯಾಡ್ಮಿಂಟನ್ ಪಟುಗಳು ಕೂಡ ಸ್ವಲ್ಪ ಒಂದು ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ತೋರಿಸಿದ್ರು. ನಿನ್ನೆ ನಡೆದಂಥ ಬ್ಯಾಡ್ಮಿಂಟನ್ನಲ್ಲಿ ಅಶ್ವಿನಿ ಪೊನ್ನಪ್ಪ ಮತ್ತು ತನುಷಾ ಕ್ರಾಸ್ಟೋ ಅವರು ಆ್ಯಕ್ಚುಲಿ ಸೌತ್ ಕೊರಿಯಾದ ಮೇಲೆ ಸೋಲನ್ನು ಅನುಭವಿಸಿದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ಅದು ಭಾರತಕ್ಕೆ ಸ್ವಲ್ಪ ಮಟ್ಟಿನ ನಿರಾಸೆಯ ಫಲಿತಾಂಶ ಅಂತ ಕೂಡ ಹೇಳ್ಬೋದು. ಆದರೆ ಹಾಕಿಯಲ್ಲಿ ಭಾರತ ಒಂದು ಉತ್ತಮವಾದಂಥ ಆರಂಭವನ್ನು ಪಡೆದಿದೆ. ನ್ಯೂಜಿಲೆಂಡ್ ತಂಡದ ವಿರುದ್ಧ 3-2 ಗೋಲ್ಗಳಿಂದ ಭಾರತ ಗೆಲುವನ್ನು ದಾಖಲಿಸಿತು. ಇದು ಹಾಕಿ ಮಟ್ಟಿಗೆ ಒಂದು ಉತ್ತಮವಾದಂಥ ಫಲಿತಾಂಶ. ಸೊ ಭಾರತ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ. ನೋಡೋಣ, ಬಹಳಷ್ಟು ವರ್ಷಗಳ ನಂತರ ಭಾರತ ಹಾಕಿಯಲ್ಲಿ ಮತ್ತೊಂದು ಚಿನ್ನವನ್ನು ಗೆಲ್ಲುತ್ತಾ ಅಂತ ಕಾದು ನೋಡಬೇಕು. ಇನಿಷಿಯಲ್ ಡೇಸ್ನಲ್ಲಿ ನಮ್ಮ ಹಾಕಿ ಪ್ರದರ್ಶನ ಏನಿತ್ತು ಅದು ತುಂಬಾ ಸೂಪರ್ಬ್ ಆಗಿತ್ತು. ನಾವು 8 ಗೋಲ್ಡ್ ಮೆಡಲ್ಗಳನ್ನು ಈಗಾಗಲೇ ಹಾಕಿಯಲ್ಲಿ ಗಳಿಸಿದ್ದೀವಿ. ಆದರೆ ಈಗ ನಾವು ಈ ಬಾರಿ ಒಂದು ಗೋಲ್ಡನ್ನು ಹಾಕಿ ತಂಡ ತಂದು ಕೊಡುತ್ತಾ ಅಂತ ನೋಡಬೇಕಾಗಿದೆ. ಅದೇ ರೀತಿ ಚಿರಾಗ್ ಶೆಟ್ಟಿ ಮತ್ತು ರಾಂಕಿ ರೆಡ್ಡಿ ಅವರು ನಿನ್ನೆ ಸೂಪರ್ಬ್ ಆದಂಥ ಒಂದು ವಿಕ್ಟ್ರಿಯನ್ನು ದಾಖಲು ಮಾಡಿದ್ರು ಅಂತಲೇ ಹೇಳ್ಬೋದು. ಅವರು ಫ್ರಾನ್ಸ್ನ ವಿರುದ್ಧ ಒಂದು ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ಕೊಟ್ಟು ಅದರಲ್ಲೂ 21-17, 21-14ರಲ್ಲಿ ಅತ್ಯುತ್ತಮವಾದಂಥ ಗೆಲುವನ್ನು ದಾಖಲಿಸಿದ್ದಾರೆ. ಇದು ಬ್ಯಾಡ್ಮಿಂಟನ್ ಮೆನ್ಸ್ ಡಬಲ್ಸ್ನಲ್ಲಿ ಒಂದು ಉತ್ತಮವಾದಂಥ ಫಲಿತಾಂಶ ಆಗಿತ್ತು. ಅದೇ ರೀತಿ ಬ್ಯಾಡ್ಮಿಂಟನ್ನಲ್ಲಿ ಲಕ್ಷ್ಯ ಸೇನ್ ಅವರು ಕೂಡ ಒಂದು ಅದ್ಭುತವಾದಂಥ ಗೆಲುವನ್ನು ದಾಖಲಿಸಿದ್ರು. ಅವರು ಕೆವಿನ್ ಕೋರ್ಡನ್ ಮೇಲೆ 21-8, 22-80ರಲ್ಲಿ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಟ್ರು. ನೋಡೋಣ ಬ್ಯಾಡ್ಮಿಂಟನ್ನಲ್ಲಿ ಇನ್ನೂ ಯಾವ ರೀತಿಯಾದಂಥ ಫಲಿತಾಂಶಗಳು ಬರುತ್ತೆ ಅಂತ. ಅದೇ ರೀತಿ ಟೇಬಲ್ ಟೆನ್ನಿಸ್ನಲ್ಲೂ ಕೂಡ ನಿನ್ನೆ ಭಾರತ ಗೆಲುವನ್ನು ದಾಖಲು ಮಾಡಿದೆ. ಅದು 4-0ಯಲ್ಲಿ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಹರ್ಮಿತ್ ದೇಸಾಯಿ ಅವರು. ನೋಡೋಣ, ಇವತ್ತು ಕೂಡ ಅವ್ರದ್ದು ಪಂದ್ಯ ಇದೆ, ಅದರಲ್ಲಿ ಅವರು ಯಾವ ರೀತಿ ಮಾಡ್ತಾರೆ ಅಂತ. ಆದರೆ ಮನು ಭಾಕರ್ ಅವರು ಇವತ್ತು 3:30ಕ್ಕೆ ವುಮೆನ್ಸ್ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಆ್ಯಕ್ಚುಲಿ ಫೈನಲ್ನಲ್ಲಿ ಭಾಗವಹಿಸಲಿದ್ದಾರೆ. ಅದು ಒಂದು ನೋಡಲೇಬೇಕಾದಂಥ ಪಂದ್ಯ. ಅಲ್ಲಿ ಒಂದು ವೇಳೆ ಮನು ಭಾಕರ್ ಅವರು ಉತ್ತಮವಾದಂಥ ಪ್ರದರ್ಶನ ಕೊಟ್ಟರೆ ಭಾರತ ಇವತ್ತು ತನ್ನ ಮೊದಲ
ಮೆಡಲನ್ನು ದಾಖಲಿಸುವಂಥ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ ಇವತ್ತು ಮತ್ತು ಸಾಕಷ್ಟು ಪಂದ್ಯಗಳು ಕೂಡ ಇದೆ. ಸೊ ಅದ್ರ ಕಡೆ ಕೂಡ ಸ್ವಲ್ಪ ಗಮನ ಹರಿಸೋಣ. ಇವತ್ತು PV ಸಿಂಧು ಅವರು ತಮ್ಮ ಗ್ರೂಪ್ ಮ್ಯಾಚನ್ನು ಗೆದ್ದಿದ್ದಾರೆ. PV ಸಿಂಧು ಅವರು ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. PV ಸಿಂಧು ಅವರು ಈ ಹಿಂದೆ ಕೂಡ ಅತ್ಯುತ್ತಮವಾದಂಥ ಪ್ರದರ್ಶನಗಳನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆ PV ಸಿಂಧು ಅವರು ಇವತ್ತು ಕೂಡ ಒಂದು ಸೂಪರ್ಬ್ ಆದಂಥ ಒಂದು ಫಲಿತಾಂಶವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ನೋಡೋದಾದರೆ ಇವತ್ತು 10 ಮೀಟರ್ ಏರ್ ರೈಫಲ್ನಲ್ಲಿ ಮತ್ತೊಬ್ಬ ಸ್ಪರ್ಧಿ ಅಂದರೆ ಭಾರತದ ಈ ವಲಾರಿವನ್ ಅವರು ಆಡ್ತಾ ಇದ್ದಾರೆ. ಅವರು ಇವತ್ತು ಯಾವ ರೀತಿ ಪಾಯಿಂಟ್ಸನ್ನು ಗಳಿಸ್ತಾರೆ ನೋಡಬೇಕು. ಆದರೆ ಇನಿಷಿಯಲ್ ಹಂತದಲ್ಲಿ ಅವರು ಅತ್ಯುತ್ತಮವಾದಂಥ ಒಂದು ಸ್ಥಾನವನ್ನು ಗಳಿಸಿಲ್ಲ. ಅದು ಈಗ ನಡೀತಾ ಇದೆ ಪಂದ್ಯ. ನಾನು ಈ ವಿಡಿಯೋವನ್ನು ಶೂಟ್ ಮಾಡ್ತಾ ಇರುವಾಗ ಅದು ಲೈವಲ್ಲಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ.